ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ವಾರದಿಂದ ಈ ಹನಿ ಟ್ರ್ಯಾಪ್ ಪ್ರಕರಣ ಎಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಗೊಂದಲ ಉಂಟು ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಂದ್ ಕಡೆ ರಾಜಣ್ಣನವರು ವಿಧಾನಸಭೆಯ ಅಧಿವೇಶನದಲ್ಲಿ ಮಾತನಾಡ್ತಾರೆ, ನನ್ನ ಮೇಲೆ ಹನಿ ಟ್ರ್ಯಾಪ್ ಎನ್ನುವಂತ ಒಂದು ಕೆಟ್ಟ ಹೇಯ ಕೃತ್ಯ ನನ್ನ ಮೇಲೆ ನಡೆದಿದೆ, ಜೊತೆಗೆ ನನ್ನ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ. ಇದರೆಲ್ಲದರ ಜೊತೆಗೆ ಬರೋಬ್ಬರಿ 48 ಜನರ ಮೇಲೆ ಹನಿ ಟ್ರ್ಯಾಪ್ ಎನ್ನುವ ಕೆಟ್ಟ ಪ್ರಕರಣ ನಡೆದಿದೆ. ಇವರೆಲ್ಲರನ್ನು ಕೂಡ ಹನಿ ಟ್ರ್ಯಾಪ್ಗೆ ಸಿಕ್ಕಿಸಿ ಅವರ ಮರ್ಯಾದೆಯನ್ನ 3 ಕಾಸಿಗೆ ಹರಾಜಾಕುವಂತ ಕೆಲಸ ನಡೆದಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನ, ಸ್ಫೋಟಕ ನ್ಯೂಸ್ ಅನ್ನ ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿಕೆಯನ್ನ ಕೊಟ್ಟು ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ಸುದ್ದಿಯನ್ನು ಕೊಟ್ಟಿದ್ರು. ಇದಾದ ನಂತರ ಮುನಿರತ್ನ ಅವರು ಈ ಪ್ರಕರಣಕ್ಕೆ ಪ್ರಮುಖ ರೂವಾರಿನೇ ಡಿ.ಕೆ. ಶಿವಕುಮಾರ್ ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿದ್ದು. ಅದಾದ ನಂತರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡದಾದ ಒಂದು ಕೋಲಾಹಲವನ್ನು ಉಂಟು ಮಾಡಿತ್ತು. ತಮ್ಮ ಪಕ್ಷದ ಒಬ್ಬ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಅಂತ ಕೆಟ್ಟ ಪ್ರಕರಣವನ್ನ ಅಥವಾ ಹನಿ ಟ್ರ್ಯಾಪ್ ಎನ್ನುವಂತ ಒಂದು ಕೆಟ್ಟ ಹೇಯ ಕೃತ್ಯವನ್ನ ನಡೆಸಲಿಕ್ಕೆ ಮುಂದಾದರೆ ಮುಂದೆ ಬೇರೆ ಪಕ್ಷದವರ ಗತಿಯೇನು, ಬೇರೆ ಪಕ್ಷದ ಮುಖಂಡರ ಗತಿಯೇನು ಎನ್ನುವ ದೃಷ್ಟಿಯಲ್ಲಿ ದೊಡ್ಡ ಸುದ್ದಿ ಆಯಿತು. ಇದಾದ ನಂತರ ರಾಜಣ್ಣನವರ ಮಗನಾದಂಥ MLC ಆದಂಥ ರಾಜೇಂದ್ರರು ಕೂಡ CM ಅವರ ನಿವಾಸಕ್ಕೆ ಮೀಟ್ ಮಾಡಿ ಕೆಲವೊತ್ತು ಚರ್ಚೆಯನ್ನು ಮಾಡಿ ಕೆಲವೊಂದು ದಾಖಲೆಗಳನ್ನ ಕೂಡ ಕೊಟ್ಟಿದ್ರು. ಅದಾದ ನಂತರ ಹೈಕಮಾಂಡ್ಗೆ ದೂರನ್ನ ಕೊಡುವ ಭರವಸೆಯನ್ನ ಕೂಡ ರಾಜೇಂದ್ರ ಅವರು CM ಎದುರು ಮಾತನಾಡಿದ್ದು ಇದೀಗ ಹೊರಬಂದಿದೆ. ಜೊತೆಗೆ ಇದೆಲ್ಲದರ ನಂತರ ರಾಜಣ್ಣನವರು ಕೂಡ CM ಜೊತೆ ಮಾತಾಡಿ ಈ ಪ್ರಕರಣ ನಡೆದಿದ್ದು ಬರೋಬ್ಬರಿ 3 ತಿಂಗಳ ಹಿಂದೆ. ಹಾಗಾಗಿ ನಾನು ಕೂಡ ಲಿಖಿತ ದೂರನ್ನು ಕೊಟ್ಟು ಇದನ್ನು ಉನ್ನತ ತನಿಖೆಯನ್ನ ಮಾಡುವ ದೃಷ್ಟಿಯಲ್ಲಿ ಮಾತನಾಡ್ತೇನೆ, ದೂರು ಕೊಡ್ತೇನೆ ಎನ್ನುವ ಮಾತನ್ನ ಈ ಹಿಂದೆ ಹೇಳಿದ್ರು. ನೋಡಿ, 4-5 ದಿನದ ಹಿಂದೆ ಹೇಳಿದ್ರು. ಆದ್ರೆ ಈಗ ಪ್ಲೇಟ್ ಬದಲಾಗಿದೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇದೆಲ್ಲದರ ನಡುವೆ ಖರ್ಗೆ ಅವರು ಅಂದ್ರೆ AICCಯ ಅಧ್ಯಕ್ಷರು, ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ನಿವಾಸಕ್ಕೆ ಭೇಟಿ ಮಾಡಿ CM ಆರೋಗ್ಯವನ್ನು ವಿಚಾರಿಸಿದ್ರು 2 ದಿನಗಳ ಹಿಂದೆ. ಆ ಆರೋಗ್ಯ ವಿಚಾರಣೆಯ ನೆಪದಲ್ಲಿ ಏನೆಲ್ಲ ನಡೆಯಿತು, ಎಷ್ಟು ಗಂಟೆ ಮಾತನಾಡಿದ್ರು ಅಂದ್ರೆ 2 ದೊಡ್ಡ ನಾಯಕರು ಪರಸ್ಪರ ಏನೆಲ್ಲ ಮಾತಾಡಿದ್ರು, ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡಿದ್ರ ಅಥವಾ ಕೇವಲ CM ಅವರ ಅಥವಾ ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರವನ್ನ ಮಾತ್ರ ಮಾತಾಡಿದ್ರ? ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕೆಲ ತಿಂಗಳಿಂದ ಅವರಿಗೆ ಕಾಲು ನೋವಿದೆ, ಮಂಡಿ ನೋವಿದೆ, ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ತಮ್ಮ CM ಪಟ್ಟವನ್ನ ನಿಭಾಯಿಸ್ತಾ ಇದ್ದಾರೆ ಅಥವಾ ಆಡಳಿತವನ್ನು ನಿಭಾಯಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಖರ್ಗೆ ಅವರು CM ನಿವಾಸಕ್ಕೆ ಬಂದು ಸುಮಾರು 1 ಗಂಟೆಗಳ ಕಾಲ ಮಾತಾಡಿದಿದೆಯಲ್ಲ, ಅದು ದೊಡ್ಡ ಆ ಗೌಪ್ಯ ಸಭೆಯ ಬಗ್ಗೆ ಈಗ ನಾನಾ ಚರ್ಚೆ ಹುಟ್ಕೊಳ್ತಾ ಇದೆ. ನೋಡಿ, ಹೇಗಿತ್ತಂದ್ರೆ ಖರ್ಗೆ ಅವರು ಬರ್ತಾರೆ, CM ಆರೋಗ್ಯವನ್ನು ವಿಚಾರ ಮಾಡ್ಕೊಳ್ತಾರೆ, ಹಾಗೆ ಕೂತ್ಕೊಳ್ತಾರೆ. ಜೊತೆಗೆ CM ಅವರ ಜೊತೆಗೆ ಖರ್ಗೆ ಅವರ ಮಗನಾದಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇರ್ತಾರೆ. ಅದಾದ ನಂತರ ಸರಿಸುಮಾರು 20 ನಿಮಿಷಗಳ ಕಾಲ ಖರ್ಗೆ ಅವರು 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರ ಜೊತೆ 1-to-1 ಮೀಟಿಂಗ್ ಅನ್ನು ಮಾಡ್ತಾರೆ. ಆ 20 ನಿಮಿಷಗಳ ಚರ್ಚೆ ಇದೆಯಲ್ಲ, ಅದು ಈಗ ಅನೇಕ ಕೋಲಾಹಲಗಳಿಗೆ, ಅನೇಕ ಗೊಂದಲಗಳಿಗೆ ಮತ್ತು ಅನೇಕ ಕುತೂಹಲಗಳಿಗೆ ಕಾರಣವಾಗ್ತದೆ. ಏನ್ ಚರ್ಚೆ ಆಗಿರ್ಬೋದು, ಏನೆಲ್ಲ ಚರ್ಚೆಯಿಂದ ಅಂದ್ರೆ AICC ಅಧ್ಯಕ್ಷರು ಅಂದ್ರೆ ಅಥವಾ ಖರ್ಗೆ ಅವರು ಅಂದ್ರೆ ದೊಡ್ಡ ಹೈಕಮಾಂಡ್ನ ಮುಖ್ಯಸ್ಥರಾಗಿರ್ತಾರೆ. ನಾವು ಏನೇ ಹೈಕಮಾಂಡ್ ದೂರು ಕೊಟ್ಟರು ಕೂಡ ಕೊನೆಗದು ಹೈಕಮಾಂಡ್ನ ಮುಖ್ಯಸ್ಥರಾಗಿರುವಂತ ಖರ್ಗೆ ಅವರ ಸಮ್ಮುಖದಲ್ಲಿ ಬರಬೇಕಾಗತ್ತೆ ಮತ್ತು ಖರ್ಗೆ ಅವರ ಮುಂದ್ಗಡೆ ಬರಲೇಬೇಕಾಗತ್ತೆ. ಖರ್ಗೆ ಅವರು ಅದಕ್ಕೆ ಸೈನ್ ಮಾಡ್ಬೇಕಾಗತ್ತೆ, ರಿಜೆಕ್ಟ್ ಮಾಡ್ಬೇಕಾಗತ್ತೆ, ಒಪ್ಪಬೇಕಾಗತ್ತೆ. ಇವೆಲ್ಲ ಹೈಕಮಾಂಡ್ ಅಂದ್ರೆ ಪರೋಕ್ಷವಾಗಿ ಖರ್ಗೆ ಅವರಾಗಿರುತ್ತಾರೆ. ಹಾಗಾಗಿ ರಾಜಣ್ಣ ಅವರ ಪುತ್ರ ಆದಂತ ರಾಜೇಂದ್ರ ಅವರಾಗ್ಲಿ ಅಥವಾ ಯಾರೇ ಕೂಡ ಹೈಕಮಾಂಡ್ ದೂರನ್ನ ಕೊಡ್ತೇವೆ ಅನ್ನೋ ಮಾತಾಡಿದ್ರು ಕೂಡ ಅದು ಫೈನಲಿ ಖರ್ಗೆ ಅವರ ಟೇಬಲ್ಗೆ ಬರಲೇಬೇಕಾಗುತ್ತೆ ಮತ್ತು ಖರ್ಗೆ ಅವರು ಅದನ್ನು ಒಪ್ಪಲೇಬೇಕಾಗುತ್ತೆ. ಹಾಗಾಗಿ ಸ್ವತಃ ಹೈಕಮಾಂಡ್ ಮುಖ್ಯಸ್ಥರಾದಂತ ಅಥವಾ AICC ಅಧ್ಯಕ್ಷರಾದಂತ ಖರ್ಗೆ ಅವರು ಸಿದ್ದರಾಮಯ್ಯನವರ ಜೊತೆ ಏನೆಲ್ಲ ಮಾತನಾಡಿದ್ರು ರಾಜ್ಯ ರಾಜಕೀಯದ ಬಗ್ಗೆ, ಅದರಲ್ಲೂ ಬರೋಬ್ಬರಿ 20 ನಿಮಿಷಗಳ ಕಾಲ 3 ವಿಷಯಗಳ ಬಗ್ಗೆ ತುಂಬಾ ಗೌಪ್ಯವಾಗಿ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಒಂದು CM ಬದಲಾವಣೆ ವಿಚಾರ, CM ಬದಲಾವಣೆ ಗೊಂದಲ ವಿಚಾರ, ಜೊತೆಗೆ ಕರ್ನಾಟಕದಲ್ಲಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಜೊತೆಗೆ ಮೂರನೇದಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣ ಮಾಡಿಸಿದ್ಯಾರು, ತಮ್ಮ ಪಕ್ಷದವರನ್ನೇ ಹನಿ ಟ್ರ್ಯಾಪ್ಗೆ ಅಡ್ಡಕ್ಕೆ ಕೆಡಿಸುವಂತ ಆ ಮುಖಂಡ ಯಾರು, ಹೀಗೆ ಅನೇಕ ಚರ್ಚೆಗಳು ಮಾಡಿದ್ರು. ಈ ನಡುವೆ ಗೌಪ್ಯವಾಗಿ ನಡೀತಂತ ಈ ಸಭೆಯ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಸಿಟ್ಟಾಗ್ತಾರೆ. ಸಿದ್ದರಾಮಯ್ಯನವರು ಯಾಕೆ ಸಿಟ್ಟಾಗ್ತಾರೆ ಅನ್ನೋದೇ ಈಗ
ದೊಡ್ಡ ಕುತೂಹಲದ ಪ್ರಶ್ನೆಯಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಯಾವುದಾದ್ರೂ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಥವಾ ಸುದ್ದಿಗೋಷ್ಠಿಯಲ್ಲಿ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದ್ಸಲ ಸಿಟ್ಟಾಗಿದ್ದನ್ನು ನೋಡ್ತೀವಿ. ಯಾಕಂದ್ರೆ ಯಾರೋ ಒಬ್ಬರ ಸ್ಟೇಟ್ಮೆಂಟ್ ಅನ್ನ ಪರೋಕ್ಷವಾಗಿ ಪತ್ರಕರ್ತರು ಸಿದ್ದರಾಮಯ್ಯನವರಿಗೆ ಕೇಳಿದಾಗ ಅದಕ್ಕೆಲ್ಲ ಉತ್ತರ ಕೊಡಲ್ಲ, ಹಾಗೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿರುತ್ತೆ, ಅಥವಾ ಪರೋಕ್ಷವಾಗಿ ಪತ್ರಕರ್ತರ ಪ್ರಶ್ನೆಗಳಿಗೆ ಸಿಟ್ಟು ಮಾಡ್ಕೊಳ್ಳೋದು ಸಹಜವಾಗಿರುತ್ತೆ. ಆದರೆ ಯಾವುದೇ ಬೇರೆ ಒಬ್ಬ ನಾಯಕನ ಮೇಲೆ ಅಥವಾ ಬೇರೆ ಒಬ್ಬ ವ್ಯಕ್ತಿಯ ಮೇಲೆ ಸಿದ್ದರಾಮಯ್ಯನವರು ಸಿಟ್ಟು ಮಾಡಿಕೊಂಡಂತೆ ವಿಡಿಯೋ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಅವೆಲ್ಲದರಿಂದ ಆಚೆ ಹೋಗಿ ಸಿದ್ದರಾಮಯ್ಯನವರು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಗುರುತಿಸಿಕೊಂಡಂಥವರು, ಯಾವುದೇ ಕಾರಣಕ್ಕೂ ಸಾಮಾನ್ಯನ ಮೇಲೆ ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡಿಕೊಂಡವರೇ ಅಲ್ಲ. ಅಂತ ಸಿದ್ದರಾಮಯ್ಯನವರು ಯಾಕೆ ಈ ಗೌಪ್ಯ ಸಭೆಯ ಮಧ್ಯೆ ಯಾಕೆ ಸಿಟ್ಟು ಮಾಡಿಕೊಂಡ್ರು, ಯಾರ ಮೇಲೆ ಸಿಟ್ಟು ಮಾಡಿಕೊಂಡ್ರು ಎನ್ನುವುದು ಇದೀಗ ಕುತೂಹಲವಾಗಿ ಉಳಿದಿಲ್ಲ. ಅದು ಕೂಡ ಬಹಿರಂಗವಾಗಿದೆ. ಸಿದ್ದರಾಮಯ್ಯನವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 1-to-1 ಮೀಟಿಂಗ್ ಮಾಡುವಾಗ ಸಿದ್ದರಾಮಯ್ಯ ನಿವಾಸದಲ್ಲಿರುವಂಥ ಅಥವಾ ಅವರ ಕಚೇರಿಯಲ್ಲಿರುವಂಥ ಒಬ್ಬ ಆಫೀಸ್ ಹುಡುಗ ಟೀ ತಂದು ನೇರವಾಗಿ ಡೋರನ್ನು ಟ್ಯಾಪ್ ಮಾಡಿದ ಒಳಗೆ ಬಂದ್ಬಿಡ್ತಾನೆ. ನೋಡಿ ಎಂಥ ಗೌಪ್ಯ ಸಭೆ, ಯಾವ ಮಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಇದ್ರು ಖರ್ಗೆ ಅವರು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಖರ್ಗೆ ಅವರು ಹೋಗಿದ್ದು ಆರೋಗ್ಯ ವಿಚಾರಣೆಗೆ ನೆಪದಲ್ಲಾದರೂ ಕೂಡ ಅಲ್ಲಿ ಒಂದು ದೊಡ್ಡ ಅಥವಾ ಅತ್ಯಂತ ಗೌಪ್ಯವಾದ ಮಾತುಕತೆ ನಡೀತಾ ಇತ್ತು. ಸಿದ್ದರಾಮಯ್ಯನವರು ನೇರವಾಗಿ ಹೈಕಮಾಂಡ್ ಜೊತೆ ಮಾತುಕತೆಯಂತೆ, ಯಾಕಂದ್ರೆ ಹೈಕಮಾಂಡ್ ಅಂದ್ರೆ ಅದು ಖರ್ಗೆ ಅವರಾಗಿರ್ತಾರೆ. ಸಿದ್ದರಾಮಯ್ಯನ ನಿವಾಸದಲ್ಲಿ ಅಥವಾ ಸಿದ್ದರಾಮಯ್ಯನ ಕಚೇರಿಯಲ್ಲಿ ಇರುವಂತ ಒಬ್ಬ ಆಫೀಸ್ ಹುಡುಗ ಅಥವಾ ಒಬ್ಬ ಕೆಲಸಗಾರ ಟೀ ಕೊಡುವವನು ನೇರವಾಗಿ ಡೋರನ್ನ ಟ್ಯಾಪ್ ಮಾಡದೆ ಬಾಗಿಲು ತೆಗೆದು ಒಳಗೆ ಬಂದ್ಬಿಡ್ತಾರೆ. ಆವಾಗ ಸಿಟ್ಟಿಗೆದ್ದಂತ ಸಿದ್ದರಾಮಯ್ಯನವರು, ನಿಂಗೆ ಕಾಮನ್ ಸೆನ್ಸ್ ಇಲ್ವಾ, ಟ್ಯಾಪ್ ಮಾಡಿ ಬರಬೇಕೆನ್ನುವ ಒಂದು ಕಾಮನ್ ಸೆನ್ಸ್ ಇಲ್ವಾ ಎನ್ನುವ ನಿಟ್ಟಿನಲ್ಲಿ ಬೈದು ಅವನ ಟೀಯನ್ನು ಇಸ್ಕೊಂಡು ಆ ಕ್ಷಣದಲ್ಲಿ ಅವನನ್ನು ಹೊರಗೆ ಕಳಿಸ್ಬಿಡ್ತಾರೆ. ಯಾಕಂದ್ರೆ 1-to-1 ಮೀಟಿಂಗ್ ಇರುತ್ತೆ, ಗೌಪ್ಯವಾದ ಸಭೆ ಇರುತ್ತೆ. ಅಂದ್ರೆ ಹೈಕಮಾಂಡ್ ಜೊತೆ ತಾನು ಮಾತಾಡ್ತಾ ಇದ್ದೇನೆ. ಹೈಕಮಾಂಡ್ ಅಂದ್ರೆ ಅದು ಖರ್ಗೆ ಅವರು ಈಗಾಗಲೇ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಮತ್ತು ದಲಿತ ಮುಖಂಡರಾಗಿರ್ತಾರೆ. ಹಾಗಾಗಿ ನಮ್ಮಿಬ್ಬರ ಮಾತುಕತೆಯ ಒಂದು ಕ್ಷಣದ ಒಂದು ಪದ ಕೂಡ ಹೊರಗೆ ಹೋಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಆ ಟೀ ಕೊಡುವ ಹುಡುಗನಿಗೆ ಬೈದು ಹೊರಗೆ ಕಳಿಸ್ಬಿಡ್ತಾರೆ. ನೋಡಿ ಎಷ್ಟು ಗೌಪ್ಯವಾಗಿರುತ್ತಂದ್ರೆ, ಖರ್ಗೆ ಅವರು ಬಂದಿದ್ದು ಆರೋಗ್ಯ ವಿಚಾರಿಸುವ ಒಂದು ನೆಪದಲ್ಲಿ ಅಥವಾ ಆರೋಗ್ಯ ವಿಚಾರಣೆಗಾಗಿ, ಆದರೆ ಅಲ್ಲಿ ನಡೆದಿದ್ದು ಎಂಥ ಗಂಭೀರವಾದ ವಿಷಯ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ. ಕೇವಲ ಆರೋಗ್ಯ ವಿಚಾರಣೆ ಮಾಡ್ಕೊಳ್ತಾ ಇದ್ರೆ, ಆರೋಗ್ಯ ವಿಚಾರವನ್ನೇ ಮಾತಾಡ್ತಿದ್ರೆ, ಟೀ ಹುಡುಗ ಬಂದಾಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅವನನ್ನು ಬೈದು ಕಳಿಸ್ತಾ ಇರಲಿಲ್ಲ. ಜೊತೆಗೆ ಟೀ ತೆಗೆದುಕೊಂಡು ಸುಮ್ಮನೆ ಹೋಗ್ತಾ ಇದ್ರು. ಯಾಕಂದ್ರೆ ಅದು ನಾರ್ಮಲಿ ಆರೋಗ್ಯ ವಿಚಾರ ಮಾಡುವಂಥ ಒಂದು ಸಭೆಯಾಗಿರುತ್ತೆ ಅಥವಾ ಒಂದು ಕುಶೋಲೋಪರಿಯಾದಂಥ ಒಂದು ಸಭೆಯಾಗಿರುತ್ತೆ. ಆದರೆ ಅಲ್ಲಿ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ನಡುವೆ ನಡೀತಾ ಇದ್ದದ್ದು ಆರೋಗ್ಯ ವಿಚಾರಿಸಿಕೊಳ್ಳುವಂಥ ಮಾತುಕತೆ ಅಲ್ವೇ ಅಲ್ಲ, ಉಭಯ ನಾಯಕರ ಒಂದು ಆರೋಗ್ಯ ವಿಚಾರಿಸುವಂಥ ಮಾತುಕತೆ ಅಲ್ವೇ ಅಲ್ಲ. ಅಲ್ಲಿ ನಡೀತಾ ಇದ್ದದ್ದು ಹನಿ ಟ್ರ್ಯಾಪ್ ಪ್ರಕರಣ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಸಿಎಂ ಬದಲಾವಣೆ ಎನ್ನುವಂಥ ಗೊಂದಲದ ವಿಚಾರವಾಗಿ ಖರ್ಗೆ ಅವರು 1-to-1 ಆಗಿ ನೇರವಾಗಿ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ಆಡಿದ್ದು. ಇದು ಈಗ ಒಂದೊಂದೇ ಬಹಿರಂಗವಾಗ್ತಿದೆ. ಯಾಕಂದ್ರೆ ಟೀ ಹುಡುಗನಿಗೆ ಬೈದಂತ ಒಂದು ಪ್ರಕರಣ ಇದೆಯಲ್ಲ, ಅಥವಾ ಒಂದು ಮಾತುಕತೆ ಇದೆಯಲ್ಲ, ಅಥವಾ ಒಂದು ಸನ್ನಿವೇಶ ಇದೆಯಲ್ಲ, ಅದೇ ಅರ್ಥ ಆಗತ್ತೆ. ಸಿದ್ದರಾಮಯ್ಯ ಮತ್ತು ಖರ್ಗೆಯವರ ನಡುವೆ ನಡೆದಂತ ಒಂದು ಆರೋಗ್ಯ ವಿಚಾರ ಮಾಡುವ ನೆಪದಲ್ಲಿ ಮಾತುಕತೆ ಇದೆಯಲ್ಲ, ಅದು ಕೇವಲ ಮಾತುಕತೆಯಾಗಿ ಉಳಿದಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಖರ್ಗೆಯವರ ನಡುವೆ ನಡೆದಂತ ಮಾತುಕತೆ ಕೆಲವೇ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ. ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ಯಾರು ಮುಂದಿನ ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಮುಂದುವರಿತಾರ, ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ದೂರು ಕೊಡಬೇಕಾ ಬೇಡವಾ, ಈಗಾಗಲೇ ತಿಳಿದು ಬಂದಂತೆ ಖರ್ಗೆಯವರ ಹೇಳಿಕೆಯಂತೆ ಸಿದ್ದರಾಮಯ್ಯನವರು ರಾಜಣ್ಣವರಿಗೆ ನೇರವಾಗಿ ಹೇಳಿದ್ದಾರೆ, ಏನಾದರೂ ನೀವು ದೂರು ಕೊಟ್ಟರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಸೂಚನೆ ಕೊಟ್ಟ ನಂತರ ಈಗ KN ರಾಜಣ್ಣನವರು ಕೂಡ ಯೂಟರ್ನ್ ಹೊಡೆದು ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಎನ್ನುವಂಥ ಒಂದು ಯೂಟರ್ನ್ ಹೊಡೆದಿದ್ದಾರೆ. ಹಾಗಾಗಿ ನಾವು ಈಗಾಗಲೇ ಹೇಳಿದಂತೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ KN ರಾಜಣ್ಣನವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿದೆ ಮತ್ತು ಪರೋಕ್ಷವಾಗಿ ಯಾರನ್ನು ದೂರಬೇಕಿತ್ತಲ್ಲ ಅದು ವರ್ಕೌಟ್ ಆಗಿದೆ. ಹಾಗಾಗಿ KN ರಾಜಣ್ಣನವರು ಸದ್ಯ ಯಾವುದೇ ಕಾರಣಕ್ಕೂ ದೂರು ಕೊಡುವಂತ ಗೋಜಿಗೆ ಹೋಗೋದಿಲ್ಲ. ಇವೆಲ್ಲದರ ನಡುವೆ ಖರ್ಗೆಯವರು ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ದೊಡ್ಡದೊಂದು ಸಭೆ ಮಾಡಿ ಗೌಪ್ಯವಾದ ಮೀಟಿಂಗ್ ಮಾಡಿ ಆ ಗೌಪ್ಯ ಮೀಟಿಂಗ್ನ ಸಾರಾಂಶವನ್ನ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆ ಮಾಡಿ ಅದನ್ನು ಸದ್ಯದಲ್ಲೇ ಕಾರ್ಯ ರೂಪಕ್ಕೆ ತರುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.